ಕ್ರೈಸ್ತ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರ ವಿರುದ್ಧ ಪ್ರತಿಭಟನೆಯನ್ನ ಕಲಬುರಗಿಯಲ್ಲಿ ಇಂದು ಮಾಡಲಾಯಿತು. ಕಲಬುರಗಿಯ ವಿಜಯವಿದ್ಯಾಲಯ ಚರ್ಚ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕ ಸುನಂದ್ ಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚರ್ಚ್ನ ಸಭಾಪಾಲನಾ ಸಮಿತಿಯ 19 ಜನರನ್ನು ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಿದ್ದು ನ್ಯಾಯಾಲಯದ ಮೂಲಕ 19 ಜನರನ್ನು ವಜಾಗೊಳಿಸಿದ್ದಾರೆ. ಸಭೆ ವಿರುದ್ಧವಾಗಿರುವ ನಿರ್ಧಾರಗಳಿಗೆ ಸಭಾಪಾಲನಾ ಸಮಿತಿಗೆ ಒಪ್ಪಿಸಿ ಸೂಚಿಸದ ಹಿನ್ನೆಲೆ ವಜಾ ಮಾಡಿರುವ ಆರೋಪ ಇದೆ. ಅಲ್ಲದೆ 25 ಜನ ಸದಸ್ಯರಲ್ಲಿ 19ರನ್ನು ವಜಾ ಮಾಡಿ ಹೊಸದಾಗಿ ಸದಸ್ಯರನ್ನು ನೇಮಕ ಮಾಡಿಕೊಳ್ಳಲು ಮುಂದಾದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸುನಂದ್ ಕುಮಾರ್ ಮತ್ತು ಅವರ ಸಹೋದ್ಯೋಗಿಗಳನ್ನು ಸಭೆಗೆ ಸೇರಿಸುವುದಿಲ್ಲ ಎಂದು ಉಳಿದ ಸದಸ್ಯರು ಸಮಾಜದರಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಅಯ್ಯೋರು ಬ್ಯಾಪ್ಟಿಸಮ್ ಕೆಲಸ ಒಂದು ಮುಗಿಸ್ತಾರೆ. ಯಾಕಂದ್ರೆ ಸಭೆಕರ ಮಕ್ಕಳು ನಮ್ಮ ಮಕ್ಕಳು ಅವ್ರು ಮಾಡ್ಲಿ, ಅವ್ರೊಬ್ಬರು ಮಾಡಿ ನನಗೆ ಬಿಷಪ್ ನನಗೆ ಮಾರ್ಬೇಕಂತ ನನಗೆ ಆರ್ಡರ್ ಕೊಟ್ಟಿಲ್ಲ. ಇಲ್ಲಿ ಮಿನಿಸ್ಟ್ರಿ ಮಾಡ್ಲಿಕ್ಕೆ ನಾನು ಬಂದೀನಿ. ನಾನು ಸಪೋರ್ಟ್ಫುಲ್ CID ಆಫೀಸರ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನಾನು ಮೆಥಡ್ಸ್ ಪೇಪರ್ಸ್ ತೋರಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನನಗೆ ಚರ್ಚಿಗೆ ಹೋಗ್ಲಿಕ್ಕೆ ಯಾಕಬೇಡ ಅಂತಾರೆ. ಪಾಸ್ಟರ್ ಕಾನ್ಫರೆನ್ಸ್ ಡಿಸಿಪ್ಲಿನ್ ಇದು ನೀವಪ್ಪ ಅಂದ್ರೆ ನಾಮಿನೇಷನ್ ಕಮಿಟಿ ಹೌದಿಲ್ಲ? ಆ್ಯಸ್ ಪರ್ ಇದು ಡಿಸಿಪ್ಲಿನ್ ಆಗಲ್ಲ ನಿಮಗೆ ಅದಿಲ್ಲ. ಮತ್ತು ಅದು ಥರ ನೀವು ಅಕ್ಷರ ಕೊಟ್ಟು ಯಾಕೆ ಕ್ಯಾವೆಟ್ ಹಾಕಿರಿ? ಯಾಕೆ ಹಾಕಿರಿ? ನನಗೆ ಜನರಿಂದ ದೇವರ ಹೆಸರಲ್ಲಿ ಇವತ್ತು ನಾವು ಗುಲ್ಬರ್ಗ ಕ್ರೈಸ್ಟ್ ಮೆಥಡಿಸ್ಟ್ ಚರ್ಚ್ ಸದಸ್ಯರು ಎಲ್ಲರೂ ನಾವು ವಂದಿಸುತ್ತೇವೆ. ಮತ್ತು ವಿಶೇಷವಾಗಿ ಇವತ್ತು 10ನೇ ಆಗಸ್ಟ್ ನಾವು ಗುಲ್ಬರ್ಗ ನಮ್ಮ 10 ಆಗಸ್ಟ್ಗೆ ನಾವು ಎಲ್ಲ ಸಭೆಕರು ಸೇರಿ ಇವತ್ತು ನಮ್ಮ DS ಅವರು ತಂದ ಕೇವೆಟ್ ಮೇಲೆ ನಾವು ಇವತ್ತು 11 ಆಗಸ್ಟ್ಗೆ ನಾವು ಸಭೆಯಲ್ಲಿ ಸಂಡೇ ದಿನ ಇದಕ್ಕೆ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ನಾವು ನಿರ್ಧಾರ ತಗೊಂಡಿದ್ದೀವಿ. ಯಾಕಂದ್ರೆ ಅವ್ರದ್ದು ಉದ್ದೇಶ ಚರ್ಚ್ ವಿರುದ್ಧವಾಗಿದೆ. ಇವು ಪಾಸ್ಟೆಡ್ ಕಮಿಟಿಯನ್ನು ಕೇವೆಟ್ ತಂದು 3 ತಿಂಗಳಲ್ಲಿ ಹೊಸ ಕಮಿಟಿ ರಚನೆ ಮಾಡಿ ಅವ್ರದ್ದು ಸ್ವಂತ ಲಾಭಕ್ಕಾಗಿ ಮತ್ತು ನಮ್ಮ ಮಿಷನರಿಗಳು ಕಟ್ಟಿದ ಆಸ್ತಿಗಳನ್ನು ಅದನ್ನ ಮಾರಾಟಕ್ಕೆ ಸಹಕಾರ ಮಾಡಕ್ಕೆ ಬಿಷಪ್ ಅವರಿಗೆ ಸಹಕಾರ ಮಾಡಕ್ಕೆ ಅವ್ರು ಹೊಸ ಕಮಿಟಿ ರಚನೆ ಮಾಡಕ್ಕೆ ಅದೊಂದು ಕುತಂತ್ರ ನಡೆಸ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲ ಸಭೆಕರು ಸೇರಿ ಇವತ್ತು ನಾವು ನಮ್ಮ ಸಭೆಯಲ್ಲಿ ಎಲ್ಲರೂ ಇದಕ್ಕೆ ಧಿಕ್ಕಾರ ಮಾಡಿದ್ದೀವಿ. ಅದಕ್ಕೆ ನಾವು ದೇವರಲ್ಲಿ ಬೇಡ್ತೀವಿ, ನಮ್ಮ ಆಸ್ತಿಗಳು ಉಳಿಬೇಕು, ಅದು ಅಭಿವೃದ್ಧಿ ಆಗ್ಬೇಕು. ಅವ್ರ ಬಗ್ಗೆ 1 ತಿಂಗಳಾಯ್ತು ಬಂದು ಅದ್ರ ಬಗ್ಗೆ ಯಾವುದೂ ಆಲೋಚನೆ ಇಲ್ಲ. ಬಂದ ತಕ್ಷಣ ನಮ್ಮ ಪಾಸ್ಟೆಡ್ ಕಂಪ್ನಿದವ್ರು ಕೇಳಿದ ತಕ್ಷಣ ಅವರಿಗೆ ಬೈಕಾಟ್ ಮಾಡಿ ಕೇಬೇಡ್ ತಂದು ನಮ್ಮ ಒಂದು ಚೌಕಟ್ಟಿನಿಂದ ಅವ್ರು ಹೊರಗಾಗಿದ್ದಾರೆ. ಯಾಕಂದ್ರೆ ಒಂದು ಧರ್ಮಗುರು ಅಂದಾಗ ಅವ್ರ ಹತ್ರ ನಾವು ನ್ಯಾಯ ಕೇಳಕ್ ಹೋಗ್ತೀವಿ, ಅವರ ಇನ್ನೊಬ್ಬರ ಹತ್ರ ಕಾಲ್ ಬಿಟ್ಟು ನ್ಯಾಯ ಕೇಳಕ್ ಹೋಗಿದ್ದಾರೆ. ಇದು ನಮ್ಗೆ ದುಃಖಕರವೂ ದುರಂಕರವಾದ ಸಂದೇಶ ಇದೆ. ಅದಕ್ಕೆ ದಯವಿಟ್ಟು ನಾವು ಹೇಳ್ತೀವಿ, ನಮ್ಮ ಮೆಥಡಿಸ್ಟ್ ಚರ್ಚ್ ಎಲ್ಲೆಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಸಭೆಕರು ಎಚ್ಚರಿಕೆ ಕೊಡ್ರಿ. ಈ ತರ ಘಟನೆಗಳಿಗೆ ತಾವು ಅಪೋಸ್ ಮಾಡ್ರಿ. ಯಾಕಂದ್ರೆ ಈಗಿನ ದಿನಗಳಲ್ಲಿ ನಮ್ಮ ಮೆಥಡಿಸ್ಟ್ ಚರ್ಚ್ನಿಂದ ಏನ್ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್ ಇಟ್ ಈಸ್ ರನ್ನಿಂಗ್ ಅಂಡರ್ ಪ್ರೈವೇಟ್ ಟ್ರಸ್ಟ್. ಸೊ it is illegal according to our discipline. So we are opposing it and we need the protection from our church members and all, for the church properties and all. Even ಇದು ಹೋರಾಟ ನಾವು ಇಲ್ಲಿಗೆ ನಿಂದಿಸಲ್ಲ. ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಅವರಿಗೂ ಭೇಟಿ ಆಗ್ತಿದ್ದೀವಿ, ಸಿದ್ದರಾಮಯ್ಯರಿಗೆ ಭೇಟಿ ಆಗ್ತಿದ್ದೀವಿ. ಭೇಟಿಯಾಗಿ ನಮ್ಮ ಆಸ್ತಿಗಳ ಪರವಾಗಿ ನಾವು ಎಲ್ಲಿವರೆಗೂ ಹೋಗಕ್ಕೆ ಸಿದ್ಧವಾಗಿದ್ದೀವಿ. ನನ್ನ ಹೆಸರು ಸಂಧ್ಯಾರಾಜ್ ಸಾಮೇಲ್ ಅಂತ ಹೇಳಿ, ನಾನು ನಮ್ಮ ಮೆಥಡಿಸ್ಟ್ ಚರ್ಚ್ ಗುಲ್ಬರ್ಗ ಸದಸ್ಯರು, ನಾನು ನಮ್ಮ ಸೆಕ್ರೆಟರಿ ಟ್ರೆಜರರ್ ಎಲ್ಲರ ಪರವಾಗಿ ನಾನು ನಿಮ್ಮ ಮುಂದೆ ನಾನು ಇದು ಒಂದು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಇಲ್ಲ
ಅವ್ರು ಪಿ ಎಸ್ ಐ ಏನು ಮಾಡ್ತಾರೆ ಒಂದ್ ನಿಮಿಷ. ಈಗ ಬ್ಯಾಪ್ಟಿಸಮ್ ಅಂದ್ರೆ ನಮ್ಮ ಸಭೆಕರ ಮಕ್ಕಳದ ಅದು ಒಂದೇ ಮುಗಿಸಿ ಇವ್ರು ಬರ್ಲಿ, ಅದಕ್ಕೆ ಒಂದೇ ಪರ್ಮಿಷನ್ ಪ್ರೇಯರ್ ನಾವು ಮಾಡ್ಕೊತೀವಿ ಸರ್. ಆ ಬ್ಯಾಪ್ಟಿಸಮ್ ನಮ್ಮ ಸಭೆಕರ ಮಕ್ಕಳು ಅದಕ್ಕೆ ನಾವು ಅಡ್ಡಿ ಮಾಡಲ್ಲ. ಅವ್ರ ಕಡೆ ಅವರು ಬ್ಯಾಪ್ಟಿಸಮ್ ಮಕ್ಕಳು ಇಲ್ಲ ಅಣ್ಣ, ಇಲ್ಲ ಮಾಡೋಣ ನೀವು. ಮಾಡ್ಲಿ, ನಾವು ನಡಿ ಹೋಗಿ ಕೂತು ಮಾಡೋಣ, ನಾವು ಪ್ರೇಯರ್ ಮಾಡೋಣ. ನಾವು ಇಲ್ಲ, ನಾವು ಭಾಷೆಗಳು ಬಿಟ್ಟು ಮಾಡ್ಲಾಕತ್ತೀವಿ, ನಾವು ಅರ್ಥ ಮಾಡ್ಕೋರಿ ಸರ್. ಒಂದ್ ನಿಮಿಷ. ಈಗ ಅಯ್ಯೋರು ಬ್ಯಾಪ್ಟಿಸಮ್ ಕೆಲಸ ಒಂದ್ ಮುಗಿಸ್ತಾರೆ, ಯಾಕಂದ್ರೆ ಸಭೆಕರ ಮಕ್ಕಳು ನಮ್ಮ ಮಕ್ಕಳು ಅವ್ರು ಮಾಡ್ಲಿ, ಅವ್ರೊಬ್ಬರು ಮಾಡಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.